ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ಕೂಡ ಟಿ ಟಿ ಕಾರ್ ಟಿ ಟಿಗೆ ವೆಯ್ಟ್ ಕೂಡ ಮಾಡ್ತಿದ್ದಾರೆ. ಯಾವಾಗ ಶುರು ಆಗೋದು ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಏನು ಲೇಟೆಸ್ಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ತಿಂಗಳಲ್ಲಿ ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನೋಟಿಫಿಕೇಶನ್ ಆಗಿಲ್ಲ, ಯಾವುದೇ ರೀತಿ ಅಧಿಕೃತ ಮಾಹಿತಿ ಇಲ್ಲ. ಆ ನೋಟಿಫಿಕೇಶನ್ ಏಪ್ರಿಲಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಅಂದರೆ ನಿಮಗೆ ನೋಟಿಫಿಕೇಶನ್ ಶುರು ಮಾಡಿ ನಂತರ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಟೈಮ್ ತೆಗೆದುಕೊಳ್ಳುತ್ತೆ. ಆಸ್ ಆಫ್ ನೌ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಕೂಡ ಆಗಿಲ್ಲ, ಅಪ್ಲಿಕೇಶನ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಮಾಹಿತಿಗಳು ಕೂಡ ಮಾಹಿತಿ ಕೊಡಬೇಕಾದ್ರೆ ಎಕ್ಸ್ಪೆಕ್ಟೆಡ್ ಮಾಹಿತಿ ಅರೌಂಡ್ ಏಪ್ರಿಲ್ ಅಥವಾ ಮೇಲಿ ನಿಮಗೆ ಅಪ್ಲಿಕೇಶನ್ ಶುರು ಆಗ್ಬೋದು, ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ಬೋದು, ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಕೆಲವೊಂದು ಅಫಿಷಿಯಲ್ ನ್ಯೂಸ್ ಕೂಡ ಹೇಳ್ತಾ ಇದ್ದಾವೆ. ಅಪ್ಲಿಕೇಶನ್ ಅರೌಂಡ್ ನಿಮಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಿಮಗೆ ಆಗ್ಬೋದು. ಎಕ್ಸಾಮ್ ಜೂನಲ್ಲಿ ಆಗಿ ಜುಲೈಲಿ ನಿಮಗೆ ಫಲಿತಾಂಶ ಕೂಡ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಂದ್ಬಿಟ್ಟು ಇದೊಂದು ಪ್ಯಾಟರ್ನ್ ತರ ಆಗಿದೆ, ಲೈಕ್ ಕಾಲೇಜ್ ಡೇಕ್ ಆಗಿರ್ಬೋದು, ಆ ರೀತಿ ಅಫಿಷಿಯಲ್ ವೆಬ್ಸೈಟ್ಗಳು ಕೂಡ ಈ ವರದಿಯನ್ನು ಕೂಡ ಕೊಟ್ಟಿದ್ದಾವೆ. ಆಯ್ತಾ, ಆಸ್ ಆಫ್ ನಾವು ಬಂದ್ಬಿಟ್ಟು ಏಪ್ರಿಲ್ ಅಥವಾ ನಿಮಗೆ ಮೇಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನೋಟಿಫಿಕೇಶನ್ ಆದ ನಂತರ ನಿಮಗೆ ಟಿ ಟಿನ ಕಂಡಕ್ಟ್ ಕೂಡ ಮಾಡಬೇಕು. ಟಿ ಟಿ ಕಂಪಲ್ಸರಿ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕಂದ್ರೆ ಕೋರ್ಟ್ ಆದೇಶ ಕೂಡ ಇದೆ, ನಿಯಮ ಕೂಡ ಇದೆ. ಹಾಗಾಗಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ವರ್ಷ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಅಂಡ್ ಈಗ ಯಾರೆಲ್ಲ ಶಿಕ್ಷಕರು ಹಾಕಿದ್ದಾರೆ ಅವರು ಕೂಡ ಟಿ ಟಿನ ಕಂಡಕ್ಟ್ ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಟಿ ಟಿ ವೆರಿ ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಟಿ ಟಿನ ಕಡ್ಡಾಯವಾಗಿ ಅವರು ಮಾಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಅವರು ಮಾಡ್ತಾ ಇದ್ದಾರೆ. ಜೆನ್ಯೂನ್ ಅಪ್ಡೇಟ್ ಕೂಡ ಆಗಿರುತ್ತೆ. ಅಂಡ್ ನಿಮಗೆ ಏಪ್ರಿಲ್ ಅಥವಾ ಮೇಲೆ ನೋಟಿಫಿಕೇಶನ್ ಆಗ್ಬೋದು ಅಂಡ್ ನಿಮಗೆ ಜೂನಲ್ಲಿ ಶುರು ಆಗ್ಬೋದು. ಬಟ್ ಅಲ್ಲಿ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದ್ರೆ ಕೆಲವೊಂದು ಎರಡು ಕೂಡ ಮಾಡೋಕ್ಕಾಗೋದಿಲ್ಲ, ಯಾವ್ದಾದ್ರು ಒಂದು ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ನಿಮಗೆ ಗೊತ್ತಿದೆ ಎರಡು ಕೂಡ ಮಾಡೋಕ್ಕಾಗೋದಿಲ್ಲ. ಬಟ್ ಸಿ ಟಿ ಇದು ಇನ್ನೂ ಕೂಡ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ, ಯಾವಾಗ ಆಗುತ್ತೆ ಏನು ಎತ್ತ ಅಂತ. ಬಟ್ ಸರ್ಕಾರ ಕೂಡ ಕೋರ್ಟ್ ಇಶ್ಯೂಸ್ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಟಿ ಟಿನ ಸುಲಭವಾಗಿ ಮಾಡಬಹುದು. ಬಟ್ ವರ್ಷಕ್ಕೆ 2 ಬಾರಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಲೇಬೇಕಾಗುತ್ತೆ. ಬೇರೆ ಬೇರೆ ಕಡೆ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮಗೂ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ. ಯಾರೆಲ್ಲ ಆಕಾಂಕ್ಷೆಗಳಿದ್ದಾರೆ ಅವರಿಗೆ ಅಪ್ಡೇಟ್ ಇರುತ್ತೆ, ಲೈಕ್ ನಿಮಗೆ ಸಾಧ್ಯತೆ ಕೂಡ ಇರುತ್ತೆ. ನಾವು ಜೆನ್ಯೂನ್ ಅಪ್ಡೇಟ್ನ ಕೊಡ್ತಾ ಇರ್ತೀವಿ. ನಿಮಗೆ ಅರೌಂಡ್ ಮೇಲಿ ಅಪ್ಲಿಕೇಶನ್, ಏಪ್ರಿಲ್ ಮೇಲೆ ಅಪ್ಲಿಕೇಶನ್ ಶುರುವಾಗಿ ನಿಮಗೆ ಜೂನಲ್ಲಿ ಎಕ್ಸಾಮ್ ಆಗಿ ಜುಲೈಲಿ ರಿಸಲ್ಟ್ ಕೂಡ ಬರ್ಬೋದು. ಇದು ಸಾಧ್ಯತೆ ಕೂಡ ಇದಾವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.